ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಸಮಸ್ತ ಕರ್ನಾಟಕದ ಪೋಸ್ಟ್ ಮ್ಯಾನ್, ಎಂಟಿಎಸ್ ಹಾಗೂ ಗ್ರಾಮೀಣ ಅಂಚೆ ನೌಕರರು ಎಲ್ಲರೂ ಜೊತೆಗೂಡಿ ಬಾಗಲಕೋಟೆಯಲ್ಲಿ ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ರು. ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಉದ್ದೇಶಿತ ಕಾರ್ಮಿಕ ಕಾಯ್ದೆ ಜಾರಿಯಾದರೆ ನಮಗೆ ಮರಣ ಶಾಸನವಾಗಲಿದೆ. ಈಗಾಗಲೇ ಸರ್ಕಾರ 8ನೇ ವೇತನ ಆಯೋಗವನ್ನು ರಚಿಸುವುದಾಗಿ ಹೇಳಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ 6 ತಿಂಗಳು ಕಳೆದರೂ ಒಂದು ಸಮಿತಿಯನ್ನ ಕೂಡ ನೇಮಕ ಮಾಡಿಲ್ಲ. ಸಮಿತಿ ನೇಮಕವಾದ ನಂತರ ಅಧ್ಯಯನ ಮಾಡಿ ವರದಿಯನ್ನ ನೀಡಲು ಕನಿಷ್ಠ 1 ವರ್ಷಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಸಮಿತಿಯ ವರದಿ ಬಂದ ನಂತರ ನಮಗೆ ಹೊಸ ವೇತನ ನೀಡುತ್ತಾರೆ ಹಾಗೂ ಯಾವುದೇ ಭತ್ಯೆಗಳು ಪೂರ್ವ ಅನ್ವಯವಾಗುವುದಿಲ್ಲ. ಒಮ್ಮೆ ಆಲೋಚಿಸಿ, ಪ್ರತಿ ನೌಕರರಿಗೆ ವೈಯಕ್ತಿಕ ಎಷ್ಟು ನಷ್ಟವಾಗಲಿದೆ. ಅದಕ್ಕಾಗಿಯೇ ವೇತನ ಆಯೋಗವನ್ನು ನೇಮಿಸಬೇಕೆಂದು ಒತ್ತಾಯಿಸಿ ನಮ್ಮ ಕೇಂದ್ರ ಸರ್ಕಾರ ನೌಕರರು ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ವರದಿ ರಿಜ್ವಾನ್ ಹವಾಲ್ದಾರ, ವಿವಾ ನ್ಯೂಸ್ ಕನ್ನಡ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಏನೇ ಬರಲಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘಕ್ಕೆ, ಅಖಿಲ ಭಾರತ ಅಂಚೆ ನೌಕರರ ಸಂಘಕ್ಕೆ ಏನೇ ಬರಲಿ ಕಾರ್ಮಿಕರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು. ಸಹಕಾರದರ್ಶಿ ಇವತ್ತಿನ ದಿವಸ ಬಾಗಲಕೋಟೆ ಗ್ರಾಮೀಣ ಅಂಚೆ ನೌಕರರು ಹಾಗೂ ಎಐಪಿಒ ಸಂಘಟನೆಯ ಪೋಸ್ಟ್ಮ್ಯಾನ್ ಮತ್ತು ಎಂಪಿಎಸ್ ಎಲ್ಲರೂ ಸೇರಿ ನಾವು ಒಂದು ದಿನದ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಬೇಡಿಕೆಗಳಾದಂತೂ ಪ್ರಮುಖವಾಗಿ ಗ್ರಾಮೀಣ ಅಂಚೆ ನೌಕರರಿಗೆ 8 ಗಂಟೆ ಕೆಲಸ ನೀಡಬೇಕು, ಅವ್ರಿಗೆ ಪೆನ್ಷನ್ ಸೌಲಭ್ಯ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ನಾವು ಆದಷ್ಟು ಬೇಗ 8ನೇ ವೇತನವನ್ನ ಜಾರಿಗೆಗೊಳಿಸಬೇಕು. ಅದೇ ರೀತಿ ಪೋಸ್ಟ್ಮನ್ರಿಗೆ ಐಡಿಸಿ ಅಂತೇಳಿ ಹೊಸ 2023 ಹೊಸ ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ. ಐಡಿಸಿ ಮಾಡೋದ್ರಿಂದ ಹೆಚ್ಚು ಪೋಸ್ಟ್ಮನ್ರಿಗೆ ಅವು ತೊಂದರೆ ಆಗುತ್ತಂತ ಆ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಹಿಂತಗೋಬೇಕಂತ ತಿಳ್ಕೊಂಡು ಒತ್ತಾಯಿಸಿ ಇವತ್ತಿನ ದಿವಸ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ವಿಶ್ವಪ್ಪನ ಕೂಡ ಬಾಗಲಕೋಟೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು 8ನೇ ವೇತನ ಆಯೋಗದ ಸಲುವಾಗಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಒಂದು ದಿನ ಮುಷ್ಕರದಲ್ಲಿ ಬೇಡಿಕೆ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಮುಂದಿನ ಕ್ರಮ ಏನ್ ತಗೋತೀರಾ? ನಮ್ಮ ಸಂಘದ ಆದೇಶ ಬರುವವರೆಗೂ ಕಾಯುತ್ತೇವೆ.